ಹಲೋ ಫ್ರೆಂಡ್ಸ್, ನಾನಿವತ್ತು ಬೋಟ್ ನೆಕ್ ಡ್ರಾಫ್ಟಿಂಗ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದು ಬೋಟ್ ನೆಕ್ ವಿತ್ ಪ್ರಿನ್ಸಸ್ ಕಟ್ ಆಗಿರುತ್ತೆ. ಇದು ಡ್ರಾಫ್ಟಿಂಗ್ ಪೇಪರ್ ಮೇಲೆ ಡ್ರಾಫ್ಟಿಂಗ್ ಮಾಡಿಬಿಟ್ಟು ಆಮೇಲೆ ಬಟ್ಟೆ ಮೇಲೆ ಕಟ್ ಮಾಡೋದನ್ನ ತೋರಿಸ್ಕೊಡ್ತಿದ್ದೀನಿ. ಇದು ಬಿಗಿನರ್ಸ್ಗೆ ತುಂಬ ಹೆಲ್ಪ್ ಆಗುತ್ತೆ. ಕೊನೆವರೆಗೂ ನೋಡಿ. ಇಲ್ಲಿ 1/2 ಇಂಚ್ ನಾನು ಮಾರ್ಕ್ ಮಾಡಿಕೊಂಡು ಮಾರ್ಜಿನ್ ಕೆಳಗಡೆ ಬ್ಯಾಕ್ ಸೈಡ್ ಇದನ್ನು ಕಟ್ ಮಾಡ್ತಿರೋದು. ಬ್ಲೌಸ್ ಬ್ಯಾಕ್ ಸೈಡಿಂದು 1/2 ಇಂಚ್ ಮಾರ್ಜಿನ್ ಬಿಟ್ಕೊಂಡು ಅದ್ರ ಮೇಲ್ಗಡೆ 14 ಇಂಚು ಬ್ಲೌಸ್ ಲೆಂತು, ಅಲ್ಲಿ ಪ್ಲಸ್ 0.5 ಎಕ್ಸ್ಟ್ರಾ ಮಾರ್ಜಿನ್ ತೊಗೊಂಡು ಶೋಲ್ಡರ್ ತೊಗೋತಾ ಇದ್ದೀನಿ. ಶೋಲ್ಡರ್ 14 ಇದೆ. ಫುಲ್ ಶೋಲ್ಡರ್ ತೊಗೋಬೇಕು ಯಾವಾಗಲೂ. ಬೋಟ್ ನೆಕ್ಕಿಗೆ ಫುಲ್ ಶೋಲ್ಡರ್ ಇದೆ 14 ಡಿವೈಡೆಡ್ ಬೈ 2 ಮಾಡಿದ್ರೆ 7 ಬರುತ್ತೆ. ಇಲ್ಲಿ 7 ತೊಗೊಂಡಿದ್ದೀನಿ. 7 ತೊಗೊಂಡು ಮೇಲ್ಗಡೆ 1/2 ಇಂಚಿಗೂ 7 ಹಾಕ್ಕೊಂಬಿಟ್ಟು ನಾನು ಲೈನ್ ಎಳ್ಕೊತಾ ಇದ್ದೀನಿ. ಇವಾಗ ಈ ಆರ್ಮ್ ಹೋಲ್ಡ್ ಡೌನಿಗೆ ನಾವು 7 ತೊಗೊಬೇಕು. ಅಲ್ಲಿ 1/2 ಇಂಚು ನಾನು ಸ್ಲೋಪ್ ಕೊಡೋದಕ್ಕೆ 1/2 ಇಂಚ್ ಎಕ್ಸ್ಟ್ರಾ ತೊಗೋತಾ ಇದ್ದೀನಿ. ಅಲ್ಲಿಂದ ಕೆಳಗಡೆ 7 ತೊಗೋತೀನಿ. 7 ಆರ್ಮ್ ಲೆಂತ್ ಕೆಳಗಡೆ ಆರ್ಮ್ ಡೌನ್ ಲೆಂತ್ನು 7 ತೊಗೊಬೇಕು. ಫುಲ್ ಶೋಲ್ಡರ್ ಎಷ್ಟುತ್ತೆ ಅಷ್ಟೇ ತೊಗೊಬೇಕು. ಇವಾಗ ನಾನು ಅದು ಲೈನ್ ಎಳ್ಕೊಂಡಾದ್ಮೇಲೆ ಈಗ ಚೆಸ್ಟ್ ರೌಂಡ್ ಮಾರ್ಕ್ ಮಾಡ್ಕೊತೀನಿ. ಚೆಸ್ಟ್ ರೌಂಡು 36 ಇದೆ. ಡಿವೈಡೆಡ್ ಬೈ 4 ಮಾಡಿದರೆ 9 ಬರುತ್ತೆ. 9 ಚೆಸ್ಟ್ ರೌಂಡು ಮಾರ್ಕ್ ಮಾಡ್ಕೊತೀನಿ. ಇದು ಕರೆಕ್ಟಾಗಿದೆ 7 ಅಂತ ನೋಡಿಕೊಂಡು ಇವಾಗ 9 ಮಾರ್ಕ್ ಮಾಡ್ಕೊತೀನಿ. 9 ಮಾರ್ಕ್ ಮಾಡ್ಕೊಂಡ್ಮೇಲೆ ಲೈನ್ ಹಾಕ್ಕೊಂಡು ನಾನು ಆಮೇಲೆ 1 ಇಂಚು ಎಕ್ಸ್ಟ್ರಾ ತೊಗೊತೀನಿ. 1 ಇಂಚು ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಂಬಿಟ್ಟು ನಾನು ಆರ್ಮ್ ಕರ್ವಲ್ಲಿ ಆರ್ಮ್ ರೌಂಡ್ ಕೊಡ್ತೀನಿ. ಅಲ್ಲಿ ಮಿಡಲಲ್ಲಿ 7 ಮಿಡಲ್ ಮಾಡ್ಕೊಂಡು ಮಿಡಲ್ ಪಾಯಿಂಟ್ ತೊಗೊಂಬಿಟ್ಟು ಅಲ್ಲಿಗೆ ಒಂದು ಮಾರ್ಕ್ ಹಾಕ್ಕೊತೀನಿ. ಮಾರ್ಕ್ ಹಾಕ್ಕೊಂಬಿಟ್ಟು ಅಲ್ಲಿ ಕರ್ವ್ ತೊಗೊಂಬಿಟ್ಟು ಕರ್ವ್ ಸ್ಕೇಲಲ್ಲಿ ಕರ್ವ್ ಕೊಡ್ತೀನಿ. ಆರಮ್ ರೌಂಡು ಮ್ಯಾಚ್ ಮಾಡಬೇಕು. ಇಲ್ಲಿ ಆರಮ್ ರೌಂಡು ಎಷ್ಟಿದೆ ಅಂದರೆ 16.5 ಏನೋ ಇದೆ. ಅದಕ್ಕೆ 8 ಕಾಲು ಬರುತ್ತೆ. 8 ಕಾಲು ಆರಮ್ ರೌಂಡ್ ಬಂದಿದೆ ಅಂತ ನೋಡ್ತಾ ಇದ್ದೀನಿ. 8 ಕಾಲು ಆರಮ್ ರೌಂಡ್ ಬಂದಿದೆ. ಇವಾಗ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತಿದೆ. ಅದಕ್ಕೆ ಒಂಚೂರು 1/4 ಇಂಚ್ ಮೇಲ್ಗಡೆ ಹೋಗ್ತಿದ್ದೀನಿ. ಮೇಲ್ಗಡೆ ಹೋಗಿ ನೋಡಿ, ಆರಮ್ ರೌಂಡ್ ಕಡಿಮೆ ಜಾಸ್ತಿ ಬಂತು ಅಂದರೆ ಜಾಸ್ತಿ ಬಂದರೆ ಮೇಲ್ಗಡೆ ಹೋಗಬೇಕು, ಕಡಿಮೆ ಬಂದರೆ ಕೆಳಗಡೆ ಹೋಗಬೇಕು. 1/2 ಇಂಚ್ ಎಷ್ಟೆಷ್ಟು ಇರುತ್ತೆ ಅಷ್ಟಷ್ಟು ತಗೊಳ್ಳಿ. ನಾನು ಮತ್ತೆ ಇಲ್ಲಿ ಆರಮ್ ರೌಂಡ್ ಹಾಕ್ಕೊಂಡು ಮತ್ತೆ ಚೆಕ್ ಮಾಡ್ಕೊತಿದ್ದೀನಿ. ಆರಮ್ ರೌಂಡ್ ಚೆಕ್ ಮಾಡ್ಕೊಳೋದ್ರಿಂದ ರಿಂಕಲ್ಸು ಎಲ್ಲ ಅವಾಯ್ಡ್ ಆಗುತ್ತೆ. ಅದಕ್ಕೋಸ್ಕರ ಆರಮ್ ರೌಂಡ್ ಚೆಕ್ ಮಾಡಬೇಕು. ಇವಾಗ ಅಲ್ಲಿಂದ 2 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ಹಾಕ್ಕೊತಿದ್ದೀನಿ ಬ್ಲೌಸ್ಗೆ. ನಿಮ್ಮ ಹತ್ರ ಬಟ್ಟೆ ಜಾಸ್ತಿ ಇತ್ತು ಅಂದರೆ 2 ಇಂಚ್ ಹಾಕ್ಕೊಳ್ಳಿ. ಕಡಿಮೆ ಇತ್ತು ಅಂತಂದರೆ 1.5 ಆ ಥರ ಬಿಟ್ಕೊಳ್ಳಿ. ಇವಾಗ ವೇಸ್ಟ್ ರೌಂಡು 7.5 ಇದೆ. 7.5 ಹಾಕ್ಕೊಂಡು ಅಲ್ಲಿಂದ 2 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ಬಿಡ್ತಿದ್ದೀನಿ. ಇಲ್ಲಿ ಟಕ್ಕಿಗೆ ಬಿಡ್ತಿಲ್ಲ. ಡಿಸೈನ್ ಬ್ಲೌಸ್ಗೆ ಟಕ್ಕಿಗೆ ಇದು ಟಕ್ಗೋಸ್ಕರ ಟಕ್ ಮಾಡದೇ ಇರೋ ಅವಶ್ಯಕತೆ ಇರುತ್ತೆ. ಡಿಸೈನ್ ಬ್ಲೌಸ್ ಅಲ್ವಾ ಬ್ಯಾಕಲ್ಲಿ, ಅದಕ್ಕೋಸ್ಕರ. ಇವಾಗ 0.5 ಸ್ಟಿಚಿಂಗ್ ಲೈನ್ ಬಿಡ್ತಿದ್ದೀನಿ. ಆಮೇಲೆ 2 ಇಂಚು ಸ್ಟ್ರಾಪ್ ತೊಗೋತೀನಿ ಶೋಲ್ಡರು. ಅಲ್ಲಿಂದ 1/4 ಇಂಚ್ ಎಕ್ಸ್ಟ್ರಾ ಈಗ ನೆಕ್ ಫಿನಿಶಿಂಗ್ ಮಾಡ್ತೀವಲ್ಲ ಅದಕ್ಕೋಸ್ಕರ 1/4 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದು. ಈಗ ಅದನ್ನು ನಾನು ಶೋಲ್ಡರ್ ಜಾಯಿಂಟ್ ಮಾಡ್ತಿದ್ದೀನಿ. ಶೋಲ್ಡರ್ದು ಜಾಯಿನ್ ಮಾಡಿದ್ಮೇಲೆ ಇಲ್ಲಿ ನಾನು ಬ್ಯಾಕ್ ಡಿಸೈನ್ಗೆ ನಾನು 10 ಇಂಚ್ ಡೀಪ್ ಕೊಡ್ತಾ ಇದ್ದೀನಿ. 10 ಇಂಚ್ ಡೀಪಲ್ಲಿ ಮೇಲ್ಗಡೆ 2.5 ಏನೋ ಕೊಟ್ಟಿದ್ದೀನಿ. 2.5 ಕೊಟ್ಟಮೇಲೆ 2 ಭಾಗ ಆಗುತ್ತೆ. ಅದು 2 ಭಾಗ ಆಗುತ್ತೆ. ಅಲ್ಲಿಗೊಂದು ಲೈನ್ ಹಾಕ್ಕೊಂಡು ಕೆಳಗಡೆ ಒಂದು ಲೈನ್ ಹಾಕ್ಕೊತೀನಿ. ಮೇಲ್ಗಡೆ ಬೋಟ್ ನೆಕ್ ಶೇಪ್ ಬರುತ್ತೆ. ಬೋಟ್ ನೆಕ್ಕಲ್ಲಿ ಸ್ವಲ್ಪ ಡಿಸೈನ್ ಕೊಡ್ತೀನಿ. 1 ಇಂಚು ಅಲ್ಲಿ ಮಾರ್ಕ್ ಮಾಡಿಕೊಂಡು ಈಗ ಬೋಟ್ ನೆಕ್ ಶೇಪ್ ಕೊಡ್ತೀನಿ. ಬೋಟ್ ನೆಕ್ ಶೇಪ್ ಕೊಟ್ಬಿಟ್ಟು ಕೆಳಗಡೆ ಮೇಲ್ಗಡೆ ಇಲ್ಲಿ 2 ಕಾಲಿಗೆ ಮತ್ತು ಕೆಳಗಡೆ 1.5ಗೆ ಒಂದು ಮಾರ್ಕ್ ಮಾಡಿಕೊಂಡು ಕರ್ವ್ ಸ್ಕೇಲಲ್ಲಿ ನಾನು ಡಿಸೈನ್ ಮಾಡ್ಕೊತಾ ಇದ್ದೀನಿ. ಇದು ಬ್ಯಾಕ್ ಡಿಸೈನ್ಸ್ ಈ ಥರ ಬರುತ್ತೆ. ಬೋಟ್ ನೆಕ್ಕಲ್ಲಿ ಈ ಥರ ಮಾಡ್ತಾಯಿದ್ದೀನಿ ನಾನು. ನೀವು ಬೇರೆ ಯಾವ ಥರನಾದರೂ ಡಿಸೈನ್ ಮಾಡ್ಕೋಬೋದು. ಲೀಫ್ ಶೇಪ್ ಆಗಲಿ, ಬೇರೆ ಯಾವ ಥರ ಡಿಸೈನ್ ಆದರೂ ಮಾಡ್ಕೋಬೋದು. ನಾನು ಇಲ್ಲಿ ಬ್ಯಾಕಿಗೆ ಹುಕ್ಕಿಡ್ತಾ ಇದ್ದೀನಿ. ಡೋರಿ ಏನು ಕೊಡ್ತಾ ಇಲ್ಲ. ಹುಕ್ಕಿಡ್ತಿರೋದ್ರಿಂದ ಆ ಥರ ಫುಲ್ಲು ಇದಾಗಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೀವು ಅದಕ್ಕೆ ಡೋರಿ ಹಾಕೋಬೋದು ಅಥವಾ ಹುಕ್ಸ್ ಹಾಕೋಬೋದು. ಇಲ್ಲ ಬೇರೆ ಥರ ಡಿಸೈನ್ ಇರುತ್ತಲ್ಲ ಅದನ್ನು ಮಾಡ್ಕೋಬೋದು. ನಾನು ಈ ಥರ ಡಿಸೈನ್ ಹಾಕ್ತಾಯಿದ್ದೀನಿ.
ಪೇಪರಲ್ಲಿ ಮಾಡಿಕೊಂಡ್ರೆ ಏನಪ್ಪ ಯೂಸ್ ಅಂತಂದರೆ ನಿಮಗೆ ಬಿಗಿನರ್ಸ್ಗೆ ತುಂಬ ಹೆಲ್ಪ್ ಆಗುತ್ತೆ. ಬಟ್ಟೆ ಮೇಲೆ ಕಟ್ ಮಾಡಿಬಿಟ್ಟು ಎಲ್ಲ ಹಾಳಾಗ್ಬಿಟ್ರೆ ಮಿಸ್ಸಾಗಿ ಹಾಳಾಗ್ಬಿಟ್ರೆ ಬಟ್ಟೆ ಎಲ್ಲ ಕಟ್ ಮಾಡಿ ವೇಸ್ಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಫಸ್ಟ್ ಟೈಮ್ ಬಿಗಿನರ್ಸು ಪೇಪರಲ್ಲಿ ಕಟ್ ಮಾಡಿ, ಪೇಪರಲ್ಲಿ ಕಟ್ ಮಾಡಿಬಿಟ್ಟು ನೀಟಾಗಿ ಆಮೇಲೆ ಬಟ್ಟೆ ಮೇಲೆ ಆಡಿಕೊಂಡು ಬಟ್ಟೆ ಮೇಲೆ ಮಾರ್ಕ್ ಮಾಡ್ಕೊಂಡು ಬಟ್ಟೆ ಮೇಲೆ ಕಟ್ ಮಾಡಿ, ತುಂಬ ಯೂಸ್ ಆಗುತ್ತೆ. ಬಟ್ಟೆ ಮೇಲೆ ಡೈರೆಕ್ಟಾಗಿ ಕಟ್ ಮಾಡಿದ್ರೆ ಫಿಟ್ ಇರೋದ್ರಿಂದ ಬ್ಯಾಕ್ ಈ ಕಡೆ ಹೋಗಿಲ್ಲ. ಇದಕ್ಕೆ ಫ್ರಂಟ್ ಮಾಡ್ಕೊಂಡು ಬಟ್ಟೆ ಮೇಲೆ ಹಾಕಿದ್ರೆ ಎಕ್ಸ್ಟ್ರಾ ಮಾರ್ಜಿನ್ ಬಿಟ್ಕೊಬೇಕು. 0.5 ಎಕ್ಸ್ಟ್ರಾ ಮಾರ್ಜಿನ್ ಬಿಟ್ಕೊತಾ ಇದ್ದೀನಿ. ಇದು ಯಾವ ಥರ ಅಂತ ನಾನು ಫಿನಿಶ್ ಮಾಡ್ಕೊತಿದ್ದೀನಿ. ಬಟ್ಟೆ ಮೇಲೆ ನಾನು ನೆಕ್ಕೆಲ್ಲ ಕಟ್ ಮಾಡ್ಕೊಳ್ಳಲ್ಲ, ಯಾಕೆಂದ್ರೆ ಕ್ಯಾನ್ವಾಸ್ ಬ್ಯಾಕ್ ಫ್ರಂಟ್ ಡೀಪ್ ಇರುತ್ತೆ, ಬಟ್ಟೆ ಲೈನಿಂಗ್ ಮೇಲೆವರೆಗೂ ಡೀಪ್ ಇದೆ, ಬ್ಯಾಕ್ ಬೋಟ್ ನೆಕ್ ಇದೆ. ಈ ಥರ ನೀವು ಡಿಸೈನ್ ಮಾಡ್ಕೋಬಹುದು. ಯಾವ ಥರ ಟ್ರಿಕ್ ಅಂತ ನಾನು ಇದರಲ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಇದ್ರದ್ದು ಈ ಬ್ಲೌಸಿಂದು ಇದು ಕಟ್ ಮಾಡಿರ್ತೀನಿ, ಅದು ಫುಲ್ ಸ್ಟಿಚ್ ಇದಾದ್ಮೇಲೆ ಬ್ಯಾಕ್ ತಂದ್ಬಿಟ್ಟು ಫ್ರಂಟ್ ಅಲ್ಲಿ ಫ್ರಂಟ್ ಮೇಲೆ ಇಡಬೇಕು ಪೇಪರ್. ನೆಕ್ಸ್ಟ್ ವಿಡಿಯೋ ನಾನು ಇಟ್ಬಿಟ್ಟು ಅಲ್ಲಿ ಶೋಲ್ಡರ್ ಮಾರ್ಕ್ ಮಾಡೋದು ಇದೇ ತರ ಬೋಟ್ ನೆಕ್ ಅಲ್ಲಿ ಇದು ಮಾಡ್ಕೊಳ್ಳಿ. ಶೋಲ್ಡರ್ ಎಷ್ಟಿದೆ ಅಂತ ಮಾರ್ಕ್ ಮಾಡ್ಕೋಬೇಕು. ಈ ಶೋಲ್ಡರ್ ಅಲ್ಲಿ ಏನಂತಂದ್ರೆ ನಾನು 1/2 ಇಂಚು ಫ್ರಂಟ್ ಅಲ್ಲಿ ಕಡಿಮೆ ತಗೊಂತಾ ಇದ್ದೀನಿ. 1/2 ಇಂಚು ಈ ಕಡೆ ಬರ್ತಾ ಇದ್ದೀನಿ. ಯಾಕಂತಂದರೆ ಬ್ಯಾಕು ಬೋಟ್ ನೆಕ್ ಇರೋದ್ರಿಂದ ಫ್ರಂಟ್ ಡೀಪ್ ಇರೋದ್ರಿಂದ ನೆಕ್ ಫಿಟ್ ಸ್ವಲ್ಪ ಕಡಿಮೆ ತೊಗೊಂಡ್ರೆ ಫ್ರಂಟಲ್ಲಿ ನೀಟಾಗಿ ಫ್ರಂಟ್ ಡೀಪ್ ಎಲ್ಲ ನೀಟಾಗಿ ಬರುತ್ತೆ, ಏನು ಇದಾಗಲ್ಲ. ಫ್ರಂಟ್ ಡೀಪ್ ಎಷ್ಟು ಬೇಕಾದ್ರೂ ಕೊಡಬೇಕು. ಈ ಥರ ಮೆಥಡಲ್ಲಿ ಫ್ರಂಟ್ ಡೀಪು 7-8 ಎಷ್ಟು ಬೇಕಾದ್ರೂ ಕೊಡ್ಬೋದು. ಈಗ 1/2 ಇಂಚ್ ಈ ಕಡೆ ಬಂದಿದ್ದಲ್ಲ, ಅಲ್ಲಿಗೆ ನಾನು ಶೋಲ್ಡರ್ ಮಾರ್ಕ್ ಮಾಡಿಕೊಂಡು ಇಮೇಲೆ ಇಲ್ಲಿ ಚೆಸ್ಟ್ ರೌಂಡ್ ಅಂತ ಆರ್ಮ್ ಡೌನ್ಗೆ ನಾನು ಬ್ಯಾಕಲ್ಲಿ ಎಷ್ಟು ತೊಗೊಂಡಿದ್ದೆ ಅಷ್ಟನ್ನೇ ಮಾರ್ಕ್ ಮಾಡ್ಕೋತಿದ್ದೀನಿ. ಇಲ್ಲಿ ಕೆಳಗಡೆ ಇಲ್ಲೇನಕ್ಕೆ ಮಾರ್ಕ್ ಮಾಡ್ಕೋತಿದ್ದೀನಿ ಅಂದರೆ ಲೆಂತು, ಬ್ಲೌಸ್ ಲೆಂತ್ ಎಷ್ಟಿದೆ ಅಂತ ನೋಡಿಕೊಂಡು ಅಲ್ಲಿ ಲೆಂತ್ ಅಲ್ಲೇ ಮಾಡ್ಕೊತಾ ಇದ್ದೀನಿ. ಇವಾಗ ಅದನ್ನು ಜಾಯಿನ್ ಮಾಡಿಕೊಂಡು ಆರ್ಮ್ ಡೌನನ್ನು ಮಾರ್ಕ್ ಮಾಡ್ಕೊತೀನಿ. ಆರ್ಮ್ ಡೌನ್ ಮಾರ್ಕ್ ಮಾಡಿಕೊಂಡು ಇಲ್ಲಿ ಚೆಸ್ಟ್ ರೌಂಡ್ ಮಾರ್ಕ್ ಮಾಡ್ಕೋತೀನಿ. ಚೆಸ್ಟು 9 ಇದೆಯಲ್ವಾ, 9 ಮಾರ್ಕ್ ಮಾಡ್ಕೊತೀನಿ. ಇಲ್ಲಿ 1/2 ಇಂಚ್ ಎಕ್ಸ್ಟ್ರಾ ಮಾರ್ಜಿನಿಂದ ಈ ಕಡೆನೇ ಮಾರ್ಕ್ ಮಾಡ್ಕೋಬೇಕು. ಮಾರ್ಕ್ ಮಾಡ್ಕೊಂಡಾದಮೇಲೆ ಇಲ್ಲಿಗೆ 1 ಇಂಚು ಎಕ್ಸ್ಟ್ರಾ ಮಾರ್ಕ್ ಮಾಡಿಕೊಂಡು ಕರ್ವ್ಗೆ ಮಿಡಲ್ ಪಾಯಿಂಟ್ ತೊಗೊತಾ ಇದ್ದೀನಿ. ಚೆಕ್ ಮಾಡ್ತಿದ್ದೀನಿ, ಅಲ್ಲಿ 8.5 ಬರ್ತಿದೆ, ಇನ್ನು 1/4 ಇಂಚ್ ಜಾಸ್ತಿ ಬರ್ತಿದೆ. ಅದಕ್ಕೆ ಮೇಲ್ಗಡೆ 1/4 ಇಂಚ್ ಎಕ್ಸ್ಟ್ರಾ ತೊಗೊಂಡು ಅಲ್ಲಿಗೆ ಮಾರ್ಕ್ ಮಾಡಿಕೊಂಡು ಅಲ್ಲಿಗೆ ಒಂದು ಕರ್ವ್ ತಗೊತಾ ಇದ್ದೀನಿ. ಈ ಥರ ಆರ್ಮ್ ರೌಂಡು ಮ್ಯಾಚ್ ನೀಟಾಗಿ ಆರ್ಮ್ ರೌಂಡ್ ಮ್ಯಾಚ್ ಮಾಡೋದ್ರಿಂದ ಆರ್ಮ್ ಹತ್ರ ಎಲ್ಲ ನೀಟಾಗಿ ರಿಂಕಲ್ಸ್ ಬರ್ದಂಗೆ ತುಂಬ ನೀಟಾಗಿ ಬರುತ್ತೆ, ಫಿನಿಶಿಂಗು ನೀಟಾಗಿ ಬರುತ್ತೆ. ಇವಾಗ ಅದನ್ನು ಮತ್ತೆ ಚೆಕ್ ಮಾಡ್ತಾ ಇದ್ದೀನಿ. 8.25 ಬರ್ತಾ ಇದೆ. ಇವಾಗ ಅಲ್ಲಿಗೆ ಒಂದು ಲೈನ್ ಹಾಕೊಂಬಿಟ್ಟು ಮತ್ತಿನ್ನೊಂದ್ಸಲ ಚೆಕ್ ಮಾಡ್ತಾ ಇದ್ದೀನಿ. ಇಲ್ಲಿಗೆ ಒಂದು ಎಕ್ಸ್ಟ್ರಾ ಮಾರ್ಜಿನ್ 2 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ಇಲ್ಲಿಗೆ ಮಾರ್ಕ್ ಮಾಡ್ಕೊತೀನಿ. ಇಲ್ಲಿ ಎಕ್ಸ್ಟ್ರಾ ಲೆಂತ್ ತೊಗೊಂಡಿದ್ನಲ್ಲ ಬ್ಯಾಕ್ ಸೈಡಿದ್ದು, ಇನ್ನು 1/2 ಇಂಚ್ ಅದ್ರ ಮೇಲ್ಗಡೆ ಎಕ್ಸ್ಟ್ರಾ ಇನ್ನು 1/2 ಇಂಚ್ ಬಿಟ್ಬಿಟ್ಟು ಅಲ್ಲೊಂದು ಲೈನು ಫ್ರಂಟ್ ಲೆಂತ್ಗೆ ಅಲ್ಲೊಂದು ಲೈನ್ ಹಾಕ್ಕೊತಾ ಇದ್ದೀನಿ. ಬಟ್ ಈ ಮೆಥಡಲ್ಲಿ ಮಾಡಿದ್ರೆ ನಿಮಗೆ ಬೋಟ್ ನೆಕ್ಕು ಫುಲ್ ಈಸಿ ಆಗುತ್ತೆ, ಆಮೇಲೆ ಪ್ರಿನ್ಸಸ್ ಕಟ್ಟು ಈಸಿ ಆಗುತ್ತೆ. ನೋಡಿ ಇವಾಗ ಅಲ್ಲಿಂದ ಶೋಲ್ಡರಿಂದ ನಾನು ಅಪೆಕ್ಸ್ ಪಾಯಿಂಟು 10 ತೊಗೊಂಡಿದ್ದೀನಿ. 10ಗೆ ಒಂದು ಮಾರ್ಕ್ ಮಾಡ್ಕೊತೀನಿ ಪ್ರಿನ್ಸಸ್ ಕಟ್ ಬ್ಲೌಸ್ ಹಾಕೋದು. ಮಾರ್ಕ್ ಮಾಡಿಕೊಂಡು ಇಲ್ಲಿ ಬಸ್ಟ್ ವಿಡ್ತು 3.25 ಇದೆ, 3.75 ಇದೆ ಬಸ್ಟ್ ವಿಡ್ತು. ಆ ಬಸ್ಟ್ ವಿಡ್ತು 3.75 ತೊಗೊತೀನಿ. ತೊಗೊಂಡು ಅಲ್ಲಿಗೆ ಒಂದು ಮಾರ್ಕ್ ಹಾಕ್ಕೊತೀನಿ. ಮಾರ್ಕ್ ಹಾಕ್ಕೊಂಡು ಅಲ್ಲಿ ಅಪೆಕ್ಸ್ ಪಾಯಿಂಟ್ ಇದೆಯಲ್ಲ, ಅಪೆಕ್ಸ್ ಪಾಯಿಂಟ್ ಹತ್ರ ಅದೆಷ್ಟು ಎಲ್ಲಿಗೆ ನೇರಿಗೆ ಬರುತ್ತೆ ಅಲ್ಲಿಗೆ ಜಾಯಿನ್ ಮಾಡ್ತೀನಿ. ಜಾಯಿನ್ ಮಾಡಿ 1/2 ಇಂಚ್ ಈ ಕಡೆ, 1/2 ಇಂಚ್ ಈ ಕಡೆ, 1.5 ಈ ಕಡೆ, 2 ಇಂಚಲ್ಲಿ 1/2 ಇಂಚ್ ಆ ಕಡೆ ಹಾಕಿ 1.5 ಇಂಚ್ ಈ ಕಡೆ ಹಾಕಿ ಈಗ ಲೈನ್ ಹಾಕ್ಕೊತೀನಿ. ಲೈನ್ ಹಾಕ್ಕೊಂಡು ಈಗ ಇಲ್ಲಿ ಆರ್ಮ್ ಡೌನ್ ಇದೆಯಲ್ಲ ಅಲ್ಲಿ 5.25 ಮಾರ್ಕ್ ಮಾಡ್ಕೋತೀನಿ. ಇಲ್ಲಿ ಸ್ಟ್ಯಾಂಡರ್ಡು 5 ಲಾರ್ಜಿಗೆ 5, 5.5, 6 ಈ ಥರ ಬರುತ್ತೆ. ಇಲ್ಲಿ 5.25 ಸ್ಟ್ಯಾಂಡರ್ಡು 5.25 ಇಟ್ಕೊತಾ ಇದ್ದೀನಿ. ಪ್ರಿನ್ಸಸ್ ಕಟ್ ಕರ್ವ್ ಸ್ಕೇಲ್ ಹಾಕೋದಕ್ಕೆ ಕರ್ವ್ ಸ್ಕೇಲಲ್ಲಿ ಅಲ್ಲಿಗೊಂದು ಸ್ಕೇಲಲ್ಲಿ ಪ್ರಿನ್ಸಸ್ ಶೇಪ್ ಕೊಡ್ತಾ ಇದ್ದೀನಿ. ಇವಾಗ ಅದಕ್ಕೆ ಆ ಥರ ಶೇಪ್ ಕೊಟ್ಟ ಮೇಲೆ ಈಗ ಬ್ಯಾಕ್ ಸೈಡ್ ತೊಗೊಂಬಂದ್ಬಿಟ್ಟು ಬ್ಯಾಕ್ ಕಟ್ ಮಾಡಿರೋದನ್ನ ತೊಗೊಂಬಂದು ಅಲ್ಲಿ ಚೆಸ್ಟ್ ರೌಂಡಿಗೆ ಇಡ್ತೀನಿ. ಚೆಸ್ಟ್ ರೌಂಡ್ ಇದೆಯಲ್ಲ ಅಲ್ಲಿಗೆ ಕರೆಕ್ಟಾಗಿ ಇಡ್ತೀನಿ. ಯಾಕಂತಂದರೆ ಈ ಲೆಂತು ಫ್ರಂಟ್ ಬ್ಯಾಕ್ ಲೆಂತ್ ಕರೆಕ್ಟಾಗಿ ಬರಬೇಕಲ್ವ, ಅದಕ್ಕೋಸ್ಕರ ಇಟ್ಬಿಟ್ಟು ಈಗ ಇಲ್ಲಿಗೆ ಇದು ಮಾಡಿದ್ನಲ್ಲ ಅಲ್ಲಿಂದ ಅಲ್ಲಿಗೆ ಜಾಯಿನ್ ಮಾಡ್ತೀನಿ.
ಜಾಯಿನ್ ಮಾಡಿಬಿಟ್ಟು ನಾನೀಗ ವೇಸ್ಟ್ ರೌಂಡು ತಗೋತೀನಿ. ವೇಸ್ಟ್ ರೌಂಡ್ ಹೆಂಗೆ ಅಂದರೆ ಆ ಲೈನಿಂದ ಈ ಕಡೆ ಅಲ್ಲಿ ಮಾರ್ಕ್ ಮಾಡಿದ್ದೀನಿ ಅಲ್ಲಿವರೆಗೂ ಮಾತ್ರ ತಗೋಬೇಕು, ಮಿಡಲಲ್ಲಿರೋದು ತಗೋಬಾರ್ದು. 3 ಕಾಲು ಬರ್ತಿದೆ, 3 ಕಾಲಿಂದ ಆ ಕಡೆ 3 ಕಾಲು ಅಲ್ಲಿ ಇಟ್ಬಿಟ್ಟು ಅಲ್ಲಿ ತೊಗೊಂಡಾಗ 7.5 ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಮಾರ್ಕ್ ಹಾಕ್ಕೊಂಡು ಅಲ್ಲಿಂದ 2 ಇಂಚು ಎಕ್ಸ್ಟ್ರಾ ಮಾರ್ಜಿನ್ ತಗೋತಾ ಇದ್ದೀನಿ. ಈ ಥರ ಮೆಥಡಲ್ಲಿ ಮಾಡಿ ನಿಮಗೆ ಈಸಿ ಆಗುತ್ತೆ. ಒಂದು ಸಲ ಪೇಪರ್ ಕಟ್ಟಿಂಗ್ಗಳು ಮಾಡ್ಕೊಳ್ಳಿ. ಇಲ್ಲಿ ಫ್ರಂಟಲ್ಲಿ 6.5 ತಗೋತಿದ್ದೀನಿ. 6.5 ತಗೊಂಡು ಮಾರ್ಕ್ ಮಾಡಿಕೊಂಡು ಇಲ್ಲಿ ಸ್ವೀಟ್ ಹಾರ್ಟ್ ಶೇಪ್ ಕೊಡೋಣ ಅಂತ ಇದ್ದೀನಿ. ಒಂದು ಕರ್ವ್ ಸ್ಕೇಲಲ್ಲಿ ಕರ್ವ್ ಹಾಕ್ಕೊಂಬಿಟ್ಟು ಸ್ವೀಟ್ ಹಾರ್ಟ್ ಶೇಪ್ ಥರ ಕೊಡ್ತೀನಿ. ಇವಾಗ ಸ್ವೀಟ್ ಹಾರ್ಟ್ ಶೇಪ್ ಕೊಟ್ಟು ಇವಾಗ ಇದನ್ನು ಕಟ್ ಮಾಡ್ತೀನಿ. ನೋಡಿ ಯಾವ ಥರ ಕಟ್ ಮಾಡೋದಂದರೆ ಕೆಳಗಡೆ ಇದು ಮಾಡಿರ್ತೀನಲ್ಲ, ಎಕ್ಸ್ಟ್ರಾ ಮಾರ್ಜಿನ್ ಬಿಟ್ಟಿದ್ದೀನಲ್ಲ ಅಲ್ಲಿಗೆ, ಆಮೇಲೆ ಅಲ್ಲಿಂದ ಹೋಗಿ 2 ಇಂಚಿಗೆ ಎಕ್ಸ್ಟ್ರಾ ಮಾರ್ಜಿನ್ ತೊಗೊಂಡಿದ್ದೀನಲ್ಲ ಅಲ್ಲಿಗೆ, ಅಲ್ಲಿಂದ ಆರಮ್ ರೌಂಡಿಂದ ಇಲ್ಲಿ ಪ್ರಿನ್ಸಸ್ ಕಟ್ಟಿಗೆ ನಾವು ಈ ಥರ ಮಾರ್ಕ್ ಮಾಡಿದ್ವಿ, ಇದನ್ನು ಕಟ್ ಮಾಡಬೇಕು. ಇಲ್ಲಿ 2 ಪೀಸ್ ಕಟ್ ಆಗುತ್ತೆ, ಇದೊಂದು ಪೀಸ್ ಆಗುತ್ತೆ. ಆಮೇಲೆ ಇಲ್ಲಿ ಸೆಂಟ್ರಲ್ಲಿ ಇದು ಮಾಡಿದ್ದೀನಲ್ಲ ಆ ಪೀಸು ಕಟ್ ಮಾಡಿ ತೆಗೆದುಬಿಡ್ಬೇಕು, ಅದು ಬರೋದಿಲ್ಲ, ವೇಸ್ಟು. ಇವಾಗ ನೆಕ್ಲೈನ್ ಕಟ್ ಮಾಡ್ತಿದ್ದೀನಿ. ಇವಾಗ ಪ್ರಿನ್ಸಸ್ ಕಟ್ ಬ್ಲೌಸ್ ಕಟ್ಟಿಂಗ್ ಆಯಿತು. ಇದನ್ನೆಲ್ಲ ಬಟ್ಟೆ ಮೇಲೆ ಹಾಕ್ಬಿಟ್ಟು ನಾನು ತೋರಿಸ್ತೀನಿ ಯಾವ ಥರ ಅಂತ. ಈ ಥರ ಇರೋದನ್ನು ಬಟ್ಟೆ ಮೇಲೆ 0.4 ಹಾಕಿ ಇದು ಮಾಡ್ಕೋಬೇಕು. ಇವಾಗ ಬಟ್ಟೆ ಮೇಲೆ ಇಡ್ತಾ ಇದ್ದೀನಿ. ಬಟ್ಟೆ ಮೇಲೆ ಇಟ್ಬಿಟ್ಟು ಮಾರ್ಕ್ ಮಾಡ್ಕೋತಿದ್ದೀನಿ. ಸುತ್ತ ಪೇಪರ್ ಸುತ್ತ ಮಾರ್ಕ್ ಮಾಡಿಕೊಂಡು ಅಲ್ಲಿ ಎಕ್ಸ್ಟ್ರಾ ಮಾರ್ಜಿನ್ ಇದೆಯಲ್ಲ ಅಲ್ಲಿಗೂ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಎಕ್ಸ್ಟ್ರಾ ಮಾರ್ಜಿನ್ ಇರೋದಕ್ಕೂ ಮಾರ್ಕ್ ಮಾಡ್ಕೊಳೋದ್ರಿಂದ ನಮಗೆ ಅಲ್ಲಿ ನಾಚು ಹಾಕೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ನೀಟಾಗಿ ಅಲ್ಲಿ ತಗೋತಾ ಇದ್ದೀನಿ. ಇಲ್ಲಿ ನಾನು ನೆಕ್ಲೈನ್ ಕಟ್ ಮಾಡ್ತಾ ಇಲ್ಲ, ಯಾಕಂದರೆ ಕ್ಯಾನ್ವಾಸ್ ಹಾಕೋದ್ರಿಂದ ನೆಕ್ಲೈನ್ ಕಟ್ ಮಾಡಲ್ಲ, ಲೈನಿಂಗಲ್ಲೂ ಕಟ್ ಮಾಡಲ್ಲ, ಆಮೇಲೆ ಮೇನ್ ಕ್ಲಾತಲ್ಲೂ ಕಟ್ ಮಾಡಲ್ಲ. ಆಮೇಲೆ ಕ್ಯಾನ್ವಾಸಲ್ಲಿ ಕಟ್ ಮಾಡಿಬಿಟ್ಟು ನೆಕ್ ಡಿಸೈನ್ನ, ಬ್ಯಾಕ್ ನೆಕ್ ಡಿಸೈನ್ನ ಕ್ಯಾನ್ವಾಸಿಂದ ಅಟ್ಯಾಚ್ ಮಾಡ್ತೀನಿ. ಸುಮ್ಮನೆ ಇವಾಗ ಒಂದು ಟ್ರೇಸ್ ಮಾಡ್ಕೋತಾ ಇದ್ದೀನಿ ಅಷ್ಟೇ. ಯಾವ ಥರ ಡಿಸೈನ್ ಬೇಕಾದರೂ ನೀವು ಹಾಕೋಬೋದು. ಬೇರೆ ಬೇರೆ ಥರ ಡಿಸೈನ್ಗಳಿದ್ದಾವೆ, ಯಾವ ಥರ ಡಿಸೈನ್ ಬೇಕಾದರೂ ನೀವು ಹಾಕೋಬೋದು. ತುಂಬ ಯೂಸ್ಫುಲ್ ಇದೆ ಫ್ರೆಂಡ್ಸ್. ನೋಡಿ ಕೊನೆವರೆಗೂ ವಿಡಿಯೋ ನೋಡಿ. ನಮ್ಮ ವಿಡಿಯೋ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಬೇರೆ ಏನಾದ್ರು ವಿಡಿಯೋಗಳು ಬೇಕಂತಂದರೆ ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ಬೇರೆ ಬೇರೆ ಥರ ವಿಡಿಯೋಗಳನ್ನು ಹಾಕ್ತಾ ಹೋಗ್ತೀನಿ. ಇವಾಗ ಕಟ್ ಮಾಡ್ತಿದ್ದೀನಿ. ಈ ಥರ ಕಟ್ ಮಾಡ್ಕೊಂಡೋಗಿ ನೆಕ್ಲೈನ್ ಮಾತ್ರ ನಾನು ಕಟ್ ಮಾಡ್ತಾಯಿಲ್ಲ, ಹಂಗೆ ಎತ್ತಿಟ್ಕೋತಾ ಇದ್ದೀನಿ. ಇವಾಗ ಒಂದು ಬ್ಯಾಕ್ ಸೈಡ್ ಆಯಿತು, ಅಲ್ಲೊಂದು ನಾಚು ಹೊಡ್ಕೊಳ್ತೀನಿ. ಈಗ ಫ್ರಂಟ್ ತೊಗೊಂಬಂದ್ಬಿಟ್ಟು ಈ ಥರ ಕ್ಲೋಸ್ ಎಡ್ಜ್ ಅಲ್ಲ, ಇಲ್ಲಿ ಓಪನ್ ಎಡ್ಜ್ ಇದ್ರೂ ನಡೆಯುತ್ತೆ, ಫ್ರಂಟು ಹುಕ್ಸ್ ಆಗಿರೋದ್ರಿಂದ. ಇವಾಗ ಆ ಲೈನ್ ಮೇಲೇ ಟ್ರೇಸ್ ಮಾಡಿಕೊಂಡು ಲೈನ್ ಮೇಲ್ಗಡೆ ಟ್ರೇಸ್ ಮಾಡ್ಕೊಂಡು ಹೋಗಬೇಕು. ಇದು ಫ್ರಂಟಲ್ಲಿ ಪ್ರಿನ್ಸಸ್ ಕಟ್ಟು ಪಕ್ಕನೇ ಇಟ್ಕೊಳ್ಳಿ, ಯಾಕೆಂದರೆ ನಿಮಗೆ ಫ್ರಂಟು 2 ಸೈಡು ಆಪೋಸಿಟ್ ಸೈಡ್ ಬೇಕಾಗಿರೋದ್ರಿಂದ ಪಕ್ಕನೇ ಇಟ್ಕೊಂಡ್ರೆ ನಿಮಗೆ ಒಂದು ಇದು ಗೊತ್ತಾಗುತ್ತೆ, ಬಿಗಿನರ್ ಆಗಿರೋದ್ರಿಂದ. ಆಮೇಲೆ ಆ ಕಡೆ ಈ ಕಡೆ ಇಟ್ಕೊಂಡ್ರಿ ಅಂತಂದರೆ ಉಲ್ಟಾ ಬಂದುಬಿಡುತ್ತೆ. ಮೇನ್ ಕ್ಲಾತಲ್ಲಿ ನೀವು ಸರಿಯಾಗಿ ಇಟ್ಕೊಳ್ಳಿಲ್ಲ ಅಂದರೆ ಈ ಸೈಡು ಎಲ್ಲ ರೈಟು ಲೆಫ್ಟ್ ಉಲ್ಟಾ ಬಂದುಬಿಡುತ್ತೆ. ಅದಕ್ಕೋಸ್ಕರ ಇವಾಗ ಫುಲ್ ಎಲ್ಲ ಇಟ್ಕೊಂಡು ಟ್ರೇಸ್ ಮಾಡ್ಕೊಂಬಿಟ್ಟು
ಇಲ್ಲೇನಪ್ಪ ಅಂತಂದರೆ ನಾವು ಪೇಪರ್ ಮೇಲೆ ಇದು ಎಕ್ಸ್ಟ್ರಾ ಬಿಟ್ಟಿರೋದಿಲ್ಲ ಮಾರ್ಜಿನ್ನು. ಇಲ್ಲಿ ಬಟ್ಟೆ ಮೇಲೆ ಎಕ್ಸ್ಟ್ರಾ ಬಿಟ್ಕೋಬೇಕು ಮಾರ್ಜಿನು ಪ್ರಿನ್ಸಸ್ ಕಟ್ಟಲ್ಲಿ. ಪ್ರಿನ್ಸಸ್ ಕಟ್ಟಲ್ಲಿ ಈ ಮಧ್ಯದಲ್ಲಿ ಇದೆಯಲ್ಲ ಖಾಲಿ ಜಾಗ, ಅಲ್ಲಿ ಹಾಫ್ ಇಂಚ್ ಬಿಡ್ತೀನಿ. ಯಾಕಂತಂದರೆ ಅದು ಸ್ಟಿಚಿಂಗ್ ಹೋಗುತ್ತೆ. ಇವೆರಡನ್ನು ಜಾಯಿನ್ ಮಾಡ್ತೀವಲ್ಲ ಆವಾಗ ಸ್ಟಿಚಿಂಗ್ ಅಲ್ಲಿ ಹೋಗುತ್ತೆ. ಅದಕ್ಕೋಸ್ಕರ ಎಕ್ಸ್ಟ್ರಾ ಮಾರ್ಜಿನ್ನು ಸ್ಟಿಚಿಂಗ್ಗೆ ಇಲ್ಲೇ ಬಿಟ್ಕೊಬೇಕು. ಪೇಪರಲ್ಲಿ ಬಿಟ್ಕೊಳಕ್ಕಾಗಲ್ಲ. ಇಲ್ಲ ಇನ್ನೊಂದು ಥರನೂ ಮಾಡ್ಬೋದು. ಬಟ್ಟೆ ಮೇಲೆ ಬಿಟ್ಕೊಳ್ದಲೇ ಇದ್ದು ಈ ಕೊನೆಗೆ ಎಡ್ಜಿಗೆ 2 ಪಾಯಿಂಟ್ ಎಕ್ಸ್ಟ್ರಾ ಮಾರ್ಜಿನ್ ಬಿಡ್ತೀವಲ್ಲ ಅಲ್ಲಿ ಹಾಫ್ ಇಂಚ್ ಬಿಟ್ಕೊಂಬಿಟ್ಟು ಇಲ್ಲಿ ಬಟ್ಟೆ ಮೇಲೆ ಆ ಥರ ಕಟ್ ಮಾಡ್ಕೊಬೋದು. ಹಂಗೆ ಸ್ಟಿಚ್ ಮಾಡ್ಬೋದು. ಬಿಡ್ದಲೇ ಕೊನೆಗೆ ಬಿಟ್ಕೊಂಡು ಆಮೇಲೆ ಅದರಲ್ಲಿ ರೆಡ್ಯೂಸ್ ಮಾಡ್ಕೋಬೋದು. ಆ ಥರ